ಇನ್ನೇನ್ ಸಿದ್ದರಾಮಯ್ಯ ಅವರು ಹೇಳಿದಾರಲ್ಲ, ಇನ್ನೂ 20% ಜಾಸ್ತಿ ಮಾಡ್ತೀವಿ ಅಂತ. ಇನ್ನೇನಾದ್ರೂ ನೀವು ಎಣ್ಣೆಗೆ ಕೈ ಹಾಕಿದ್ರೆ ಇದು ಎಚ್ಚರ. ಮನೆಗೊಬ್ಬೊಬ್ರು ಸದಸ್ಯರಿದ್ದೇವೆ. ನೀವೇನು ಗಂಡಸರು ವೀಕ್ ಮಾಡ್ತಾ ಇದ್ದೀರಾ, ಹೆಂಗಸರಿಗೆ ಕೊಟ್ಟು ಗಂಡಸರು ಜಾಬ್ ಖಾಲಿ ಮಾಡಿ ಗಂಡಸರನ್ನ ವೀಕ್ ಮಾಡ್ತಾ ಇದ್ದೀರಿ. ನೀವು ಆ ತರ ಏನಾರ ಮಾಡಿದ್ರೆ, ಇನ್ನೇನಾರ ರೈಟ್ ನೀವು ಕೈ ಹಾಕಿದ್ರೆ ನಮ್ಮ ಎಣ್ಣೆ ಪ್ರಿಯರಿಗೆ, ನಮಗೆ ಬೆಳಿಗ್ಗೆ ಎದ್ದೇಳಕ್ ಎಬ್ಬರ್ಸಕ್ ಸೂರ್ಯ ಇದ್ದಾನೆ, ನಮಗೆ ಮಲಗ್ಸಕ್ ಯಾರು ಇಲ್ಲ. ನಮಗೆ ಮೆಲಗ್ಸಕ್ಕೆ ಎಣ್ಣೆನೇ ಬೇಕು, ನಮಗೆ ಮದ್ಯನೇ ಬೇಕು. ನೀವೇನಾರ ಇನ್ನು ಎಣ್ಣೆ ಕೈ ಹಾಕಿದ್ರೆ ನೀ ಸಿದ್ದರಾಮಯ್ಯನವಲ್ಲ, ಈ ಸರ್ಕಾರ, ಯಾವುದೇ ಸರ್ಕಾರ, ಈ ಸರ್ಕಾರ ಅಂತಲ್ಲ, ಯಾವುದೇ ಸರ್ಕಾರ ಇನ್ನೇನಾರ ಮದ್ಯ ಕೈ ಹಾಕಿದ್ರೆ ಇದು ಪರಿಣಾಮ ನೆಟ್ಟಗಿರಲ್ಲ. ಇನ್ನು ಯಾವಾಗ ಮನ್ಸಿಗೆ ಬಂದಂಗೆ ರೈಟ್ ಮಾಡ್ಕೊಳ್ತಾ ಇದ್ರಿ, ಮನ್ಸಿಗೆ ಬಂದಂಗೆ ರೈಟ್ ನೀವು ಎಷ್ಟು ಬೇಕೋ ಅಷ್ಟು ಏರ್ಸ್ಕೊಂತ ಇದ್ರಿ. ಮೊನ್ನೆ ರೈಟ್ ಏರ್ಸಿದ್ರಿ. ಇನ್ನೇನಾದ್ರೂ ನೀವು ಎಣ್ಣೆ ಕೈ ಹಾಕ್ತಿವಿ ಅಂದ್ರೆ ಮನೆಗೆ ನೀರಾಗ್ಲಿ ಬಟ್ಟೆ ಆಗ್ಲಿ ನಾವು ಕಾಸ್ಕೊಂಡು ಕುಡಿಯಕ್ ನಾವು ಮಾಡ್ತೀವಿ. ಎಣ್ಣೆ ಬಿಡಲ್ಲ, ನಾವು ಮಜಾ ಬಿಡಲ್ಲ. ನೀವೇನಾರ ನಿಮ್ ಕೈ ಹಾಕಿರೆ ನಾವ್ ಯಾವುದೇ ಕಾರಣಕ್ಕೂ ನಿಮ್ ಎಣ್ಣೆ ಅಂಗಡಿ ಮೆಟ್ಲತ್ತಲ್ಲ. ಇದು ಎಚ್ಚರ ಎಚ್ಚರ ಎಚ್ಚರ. ಕರ್ನಾಟಕ ಮದ್ಯಪಾನ ಪ್ರಿಯ ಸಂಘಕ್ಕೆ ನಾವು ಬಾಗೇಶ್ವರ ಗ್ರಾಮ, ಗಣಸಿ ಹೋಬಳಿ, ಅರಸೀಕೆರೆ ತಾಲೂಕು, ತಿಮ್ಮೇಗೌಡ ಅಂತ. ನಾವು ಮದ್ಯಪಾನ ಪ್ರಿಯರ ಹೋರಾಟ ಸಂಘದ ಜಾಸ್ತಿ ಮಾಡಿದ್ರೆ ಒಂದು ನಿಮಿಷ ನಾವು ಮಾಡೋದು ಯಾವ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡೋದೇನೆಂದ್ರೆ, ಮದ್ಯಪಾನ ಪ್ರಿಯರು ಎಂಟೈರ್ ಕರ್ನಾಟಕದಲ್ಲಿ ಒಂದು ಮನೆಗೆ ಮೂರು ಜನ ಇದ್ದಾರೆ, 5 ಜನ ಇದ್ದಾರೆ. ಅಷ್ಟು ಜನ ಇದ್ದಾರೆ. ನಾವು ಕೂಲಿ ಕಾರ್ಮಿಕರು ಅವ್ರನ್ನ ಗಮನದಲ್ಲಿ ಇಟ್ಕೊಂಡು ನೀವು ಏನಾದ್ರು ಮದ್ಯಪಾನವನ್ನ ಏನು ಕಾರ್ಮಿಕರಿಗಿದ್ದಾರೆ, ಏನು ಹೋರಾಟ ಕೂಲಿ ಕಾರ್ಮಿಕರಿದ್ದಾರೆ ಅವ್ರಿಗೆಲ್ಲ ಮಾಡಿಕೊಡ್ಬೇಕು. ಬಡವ್ರ ಬಗ್ಗರಿಗೆ ಇದೆಲ್ಲಾನು ಮದ್ಯಪಾನ ಜಾಸ್ತಿ ರೇಟ್ ಮಾಡ್ಕೊಂಡು ಅಡ್ಡಾಡ್ಕೊಬೇಡಿ. ನೀವು ಏನ್ ಬಡವ್ರ ಬಗ್ಗರಿಗಿದ್ದಾರೆ ಅವ್ರಿಗೆಲ್ಲ ಒಂದು ಗಮನದಲ್ಲಿ ಇಟ್ಕೊಂಡು ನೀವು ಮದ್ಯಪಾನ ಸರಬರಾಜು ಮಾಡಬೇಕು ಹೊರತು ಇದನ್ನೇ ಒಂದು ಜಾಳಿ ಮಾಡ್ಕೊಂಡು ನಾನು ರೇಟ್ ಮಾಡ್ತೀನಿ, ಜಾಸ್ತಿ ಮಾಡ್ತೀನಿ ಅನ್ನೋದು ಲೆಕ್ಕಾಚಾರ ಕೊಡಬೇಕು. ನಮ್ಮಿಂದಾಗಿ ನೀವು ಸರ್ಕಾರದ ಹೊರತು ಸರ್ಕಾರದಿಂದ ನಾವಲ್ಲ. ಪ್ರಜಾಪ್ರಭುತ್ವ ಅಂದ್ರೆ ಏನು? ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ಆಳೋದಕ್ಕೆ ಪ್ರಜಾಪ್ರಭುತ್ವ ಅಂತಾರೆ. ಇಲ್ಲಿ ಮುಖ್ಯಮಂತ್ರಿ ಆಗ್ಲಿ, ಉಪಮುಖ್ಯಮಂತ್ರಿ ಆಗ್ಲಿ, MP ಆಗ್ಲಿ, MLA ಆಗ್ಲಿ, ಯಾರು ರಾಜರಲ್ಲ, ಅವರು ನಮ್ಮ ಸೇವಕರು. ಇವೆಲ್ಲ ಸೇರಿ ಬಡವರಿಗೆ ಏನಿದೆ, ಕೂಲಿ ಕಾರ್ಮಿಕರಿಗೆ ಏನಿದೆ, ಇವತ್ತು ಕೂಲಿ ಕಾರ್ಮಿಕ ಶ್ರಮ ಪಡೋದು ಯಾರೂ ಮಾಡಲ್ಲ. ಅವನು ಶ್ರಮ ಪಟ್ಟು ಅವನು ಮೈಕೈ ನೋವು ಇರುತ್ತೆ, ಅವನು ಸುಧಾರಿಸೋಣಕ್ಕೋಸ್ಕರವ ಮದ್ಯಪಾನ ಪ್ರಿಯರು ಅಂತಾರೆ. ನೀವು ಕುಡುಕರು ಅನ್ಕೂಡ್ದು. ಮದ್ಯಪಾನ ಪ್ರಿಯರ ಮದ್ಯಪಾನದಿಂದ ನಮ್ಮ ಎಂಟೈರ್ ಕರ್ನಾಟಕದಲ್ಲಿ ಒಂದು ವರ್ಷಕ್ಕೆ, ಒಂದು ತಿಂಗಳಿಗೆ 30,000 ಕೋಟಿ ಬರುತ್ತೆ. ಒಂದು ವರ್ಷಕ್ಕೆ ಆ 30,000 ಕೋಟಿಲಿ ನೀನು 6,000 ಕೋಟಿನ ಬಡವ್ರ ಬಗ್ಗೆ ನಿಧಿಗಿಡು, ಒಂದು ನಿಗಮ ಮಾಡು. ನಾವು ಯಾರು ಏನು ಇದು ಮಾಡಿಲ್ಲ. ನಮ್ಮ ಕೂಲಿ ಕಾರ್ಮಿಕರದು ಓಟು ಒಂದೇಯ, ಪ್ರಧಾನ ಮಂತ್ರಿದು ಮುಖ್ಯಮಂತ್ರಿದು ಓಟು ಒಂದೇಯ. ನೀನು ರಾಜನೂ ಅಲ್ಲ, ನಾನು ಇದೂ ಅಲ್ಲ. ನೀನು ಸೇವಕನ ತರ ಮಾಡ್ಕೊಂಡು ಇದು ಮಾಡಿ ದಬ್ಬಾಳಿಕೆ ಮಾಡಕ್ ಹೋಗ್ಬಾರ್ದು. ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ. ಇವತ್ತು ಎಣ್ಣೆ ಏನು ಎಲ್ಲ ಬಿಟ್ಟು ಬಿದ್ದಾರೆ. ಇವತ್ತು ಕೂಲಿ ಮಾಡಕ್ ಹೋದ್ರೆ 400 ರೂಪಾಯಿ ಕೊಡ್ತಾರೆ. ನೀನು ಎಣ್ಣೆ ರೇಟ್ ಜಾಸ್ತಿ ಮಾಡ್ಕೊಂಡು ಮದ್ಯಪಾನ ರೇಟ್ ಜಾಸ್ತಿ ಮಾಡ್ಕೊಂಡು ಹೋದ್ರೆ ನಾವು 300 ರೂಪಾಯಿನ ಅಲ್ಲಿ ಕೊಟ್ಕೊಂಡು ಬಿಡಿ ಬೆಂಕಿ ಬಣ್ಣ ತಗೊಂಡು ಅವನು ಅಲ್ಲಿ ಸೈಡ್ ಏನಾರು ತಗೊಂಡು ಮನೆ ಬಂದ್ರೆ ಹೆಂಡತಿ ಮಕ್ಕಳು ಏನಾಗಬೇಕು? ಅಲ್ಲಿ ಏನು ನಿನ್ನ ಮುಖ್ಯಮಂತ್ರಿ ಮಾಡಿರೋದು? ನೀನು ಮದ್ಯಪಾನ ಬಡವರಿಗೆ ಒಳ್ಳೊಳ್ಳೆಕ ಮದ್ಯಪಾನನ ಇದು ಮಾಡಕ್ಕಲ್ಲ, ನಿಗದಿ ಇಟ್ಕೊಂಡ್ ಮಾಡಿ.